ನಮಸ್ಕಾರ ಸ್ನೇಹಿತರೆ. ಈಗ ಮತ್ತೊಮ್ಮೆ ಆಪರೇಷನ್ ಕಮಲ ಗರಿಗೆದರಿದೆ. ಇದೇನಪ್ಪ ಆಪರೇಷನ್ ಕಮಲ ಅಂತ ಇದೆಯಾ? ಮತ್ತೆ ಕರ್ನಾಟಕದಲ್ಲಿ ಏನಾದ್ರು ಆಪರೇಷನ್ ಆಗುತ್ತಾ ಅಂತೀರಾ? ಈ ಬಾರಿ ಆಪರೇಷನ್ ಆಗ್ತಾ ಇರೋದು ಕೇಂದ್ರ ಸರ್ಕಾರದ ಮಟ್ಟದಲ್ಲಿ. ನರೇಂದ್ರ ಮೋದಿ ಅವರು NDA ಕೂಟದಿಂದ ಬಹುಮತವನ್ನು ಸಾಧಿಸಿ ಅಧಿಕಾರನ ಸ್ವೀಕರಿಸಿದ್ದಾರೆ. ಆದರೆ ಸ್ವಂತ ಕಾಲ ಮೇಲೆ ಸರ್ಕಾರ ಇಲ್ಲ. ಅಂದ್ರೆ ಬಿಜೆಪಿ ಸ್ವಂತ ಬಲದ ಮೇಲೆ ಸರ್ಕಾರ ರಚನೆ ಮಾಡಿಲ್ಲ. NDA ಸರ್ಕಾರದ ಮೇಲೆ ಕಾರ್ಮೋಡ ಕವಿದ ವಾತಾವರಣ ಈಗ ಇರೋದು ನಿಜ. ಹಾಗಾದ್ರೆ ಇದು ಇನ್ನೆಷ್ಟು ದಿನ ಮುಂದುವರಿಯುತ್ತೆ? ಬಿಜೆಪಿಗರು ಬಹುಮತಕ್ಕೆ ಬೇಕಾದ ಅಂಕಿ ಸಂಖ್ಯೆಗಳನ್ನು ಕೂಡಿ ಹಾಕೋದಕ್ಕೆ ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ಅಂದ್ರೆ ಸ್ವಂತ ಬಲದ ಮೇಲೆ ಇನ್ನು ಒಂದೇ ಒಂದು ತಿಂಗಳಲ್ಲಿ ಬಿಜೆಪಿ 272 ಮಾರ್ಕ್ ಅನ್ನು ಕ್ರಾಸ್ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಹೇಗೆ? ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಬೇರೆ ಬೇರೆ ಚಿಕ್ಕ ಪುಟ್ಟ ಪಕ್ಷಗಳ ಸಂಸದರು ಈಗ ಬಿಜೆಪಿ ಕಡೆಗೆ ಬರ್ತಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. 272 ಮಾರ್ಕ್ ಅನ್ನು ಈಗ ಬಿಜೆಪಿ ತಲುಪುವುದರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ. ಒಂದು ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ, ಬಿಜೆಪಿ ತನ್ನ ಕ್ಯಾಬಿನೆಟ್ ನಲ್ಲಿ ಇನ್ನೂ 8 ರಿಂದ 9 ಮಂತ್ರಿ ಸ್ಥಾನಗಳನ್ನು ಖಾಲಿ ಉಳಿಸಿಕೊಂಡಿದೆ. ಬಿಜೆಪಿ ಅವರು ಈಗಾಗಲೇ ಅಪಾಯದ ಮುನ್ಸೂಚನೆಯನ್ನ ಅರ್ತಿದ್ದಾರೆ. ಟಿಡಿಪಿಯ ಚಂದ್ರಬಾಬು ನಾಯ್ಡು ಅವರು ಸ್ಪೀಕರ್ ಸ್ಥಾನ ನನಗೆ ಬೇಕು ಅಂತ ಹಠ ಹಿಡಿದು ಕೂತಿದ್ದಾರೆ. ಅದರ ಅರ್ಥ ಮುಂದೊಂದು ದಿನ NDA ಸರ್ಕಾರಕ್ಕೆ ಡ್ಯಾಮೇಜ್ ಮಾಡೋದೇ ಚಂದ್ರಬಾಬು ನಾಯ್ಡು ಅವರ ಉದ್ದೇಶ ಅಂತ ಹೇಳಲಾಗ್ತಾ ಇದೆ. ಇನ್ನೆಷ್ಟು ದಿನ ಚಂದ್ರಬಾಬು ನಾಯ್ಡು ಮತ್ತು JDU ಜೊತೆಗೆ ಹೆಣಗೋದು? ಈ ಇಬ್ಬರು ನಾಯಕರನ್ನು ನಂಬೋದಿಕ್ಕಾಗೋದಿಲ್ಲ. ನಮಗೆ ಬೇಕಾದ, ನಮ್ಮ ಸ್ವಂತ ಬಲಕ್ಕೆ ಬೇಕಾದ 272 ಮಾರ್ಕ್ ಅನ್ನು, ಅಂಕಿ ಸಂಖ್ಯೆಗಳನ್ನು ಕೂಡಿ ಹಾಕಿಕೊಳ್ಳಲೇಬೇಕು ಅಂತ ಈಗ ಬಿಜೆಪಿಯ ಕೇಂದ್ರ ನಾಯಕರು ಆಪರೇಷನ್ ಕಮಲನ ಸ್ಟಾರ್ಟ್ ಮಾಡಿದ್ದಾರೆ. ಸ್ನೇಹಿತರೆ, ಬಿಜೆಪಿಗೆ ಸ್ಪೀಕರ್ ಪಟ್ಟ ಉಳಿಸ್ಕೊಳ್ಳೋದು ಮತ್ತೆ ಈಗ ಆಪರೇಷನ್ ಕಮಲ ಮಾಡ್ಲೇಬೇಕಾಗಿರೋದು ಯಾಕೆ ಇಂಪಾರ್ಟೆಂಟ್ ಆಗಿದೆ ಅನ್ನೋದನ್ನ ಒಂದೊಂದಾಗಿ ಹೇಳ್ತೀನಿ. ಪ್ರತಿಪಕ್ಷದ ನಾಯಕರು ಈಗಾಗಲೇ NDA ಮೈತ್ರಿಕೂಟದಲ್ಲಿ ಒಡಕು ಮೂಡಿಸೋದಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರ ಪ್ರಯತ್ನದ ಒಂದು ಭಾಗ ಆಗಿ ಉಮರ್ ಅಬ್ದುಲ್ಲಾ ಅವರು ಆರೋಪ ಮಾಡ್ತಾ ಇರೋದೇನಪ್ಪಾ ಅಂದ್ರೆ, ಬಿಜೆಪಿ ಅವರು ಚಂದ್ರಬಾಬು ನಾಯ್ಡು ಅವರ ಪಾರ್ಟಿಯನ್ನು ಹೊಡೆದು ಸಂಸದರನ್ನು ಸೆಳೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂತ. ಸ್ನೇಹಿತರೆ, ಇದು ಮೇಲ್ನೋಟಕ್ಕೆ ನಿಜ ಅಂತ ಅಂತೂ ಅನ್ಸೋದಿಲ್ಲ. ಯಾಕಂದ್ರೆ ಈಗಿನ ಪರಿಸ್ಥಿತಿನಲ್ಲಿ ಬಿಜೆಪಿ ತನ್ನ ಮಿತ್ರ ಪಕ್ಷನ ಹೊಡೆಯೋದಿಕ್ ಹೋದ್ರೆ ಅದರ ಪರಿಣಾಮ ನಿಜಕ್ಕೂ ಘನಘೋರವಾಗಿರುತ್ತೆ ಅಂತ ಬಿಜೆಪಿಗೂ ಗೊತ್ತು. ಪ್ರತಿಪಕ್ಷದವರು ಒಡಕುಂಟು ಮಾಡೋದಕ್ಕೆ ಇಂತ ಆರೋಪಗಳನ್ನು ಮಾಡ್ತಾನೆ ಇರ್ತಾರೆ. ಆದ್ರೆ ಈಗ ಬಿಜೆಪಿ ಆಪರೇಷನ್ ಮಾಡೋ ಹೊರಟಿರೋದು INDIA ಇಂಡಿ ಮೈತ್ರಿಕೂಟದ ಸಂಸದರನ್ನು ಅನ್ನೋದು ಗಮನಿಸಬೇಕಾದ ವಿಚಾರ. ಸ್ನೇಹಿತರೆ, ಇದು ಸಾಮಾನ್ಯ ಜನರಿಗೂ ಗೊತ್ತಾಗುತ್ತೆ. ಬಿಜೆಪಿ ತನ್ನ ಮಿತ್ರ ಪಕ್ಷದ ಸಂಸದರನ್ನ ಸೆಳೆಯೋದಕ್ಕೆ ಹೋದ್ರೆ ಅದು ಸರ್ಕಾರಕ್ಕೆ ಗಂಡಾಂತರ ಅಂತ. ಹಾಗಾಗಿ ಈಗ ಬಿಜೆಪಿ ಅವರು ಟಾರ್ಗೆಟ್ ಮಾಡ್ತಾ ಇರೋದು ಉತ್ತರ ಪ್ರದೇಶ ಮತ್ತು ಮಹಾರಾಷ್ಟ್ರದಲ್ಲಿ ಆಪರೇಷನ್ ಮಾಡೋದಕ್ಕೆ. ಅದರಲ್ಲೂ ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಾರ್ಟಿಗೆ ಸೇರಿರ್ತಕ್ಕಂತ, ಈಗಾಗ್ಲೇ ಆಯ್ಕೆಯಾಗಿರ್ತಕ್ಕಂತ ಹೊಸ ಸಂಸದರಲ್ಲಿ 18 ಜನ MP ಗಳು ಬಿಜೆಪಿ ಕಡೆಗೆ ಮುಖ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲೂ ಈ ಬಾರಿ ಅಯೋಧ್ಯೆನ ಬಿಜೆಪಿ ಹೀನಾಯವಾಗಿ ಸೋತಿತ್ತು. ರಾಮ ಮಂದಿರ ನಿರ್ಮಾಣ ಮಾಡಿದಂತ ಸ್ಥಳದಲ್ಲಿ ಬಿಜೆಪಿ ಸೋತು ಸುಣ್ಣ ಆಗಿತ್ತು. ಈಗ ಅಲ್ಲಿಂದ ಗೆದ್ದಿರ್ತಕ್ಕಂತ ಅಭ್ಯರ್ಥಿ ಬಿಜೆಪಿ ಸೇರೋದಕ್ಕೆ ಮನಸ್ಸು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಹಲವು SP MP ಗಳು ಬಿಜೆಪಿಯ ಅಮಿತ್ ಶಾ ಅವರನ್ನು ಮತ್ತು ನರೇಂದ್ರ ಮೋದಿ ಅವರನ್ನು ಸಂಪರ್ಕ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಬ್ಬೊಬ್ಬರೇ ಮುಂದಿನ ದಿನಗಳಲ್ಲಿ ರಾಜೀನಾಮೆ ಕೊಡೋದ್ರಲ್ಲಿ ಆಶ್ಚರ್ಯ ಇಲ್ಲ. ಸ್ನೇಹಿತರೆ, ಇನ್ನು ಮಹಾರಾಷ್ಟ್ರಕ್ಕೆ ಬಂದ್ರೆ ಅಲ್ಲಿ ಉದ್ಧವ್ ಠಾಕ್ರೆ 9 ಸೀಟ್ಗಳನ್ನ ಗೆದ್ದಿದ್ದಾರೆ. ಆದ್ರೆ ಅವರು ಈಗ ಇಂಡಿ ಮೈತ್ರಿಕೂಟದ NCP ಮತ್ತು ಕಾಂಗ್ರೆಸ್ ಮೇಲೆ ನಾರಾಜಾಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಸಿಟ್ಟಾಗಿದ್ದಾರೆ, ಕೋಪಗೊಂಡಿದ್ದಾರೆ. ಇದಕ್ಕೆ ಕಾರಣ ಲೋಕಸಭಾ ಎಲೆಕ್ಷನ್ ಅಲ್ಲಿ NCP ಮತ್ತು ಕಾಂಗ್ರೆಸ್ನ ಮತಗಳು ಉದ್ಧವ್ ಠಾಕ್ರೆಯ ಶಿವಸೇನೆಗೆ ಬಿದ್ದಿಲ್ಲ. ಶಿವಸೇನೆಯ ಮತಗಳು ಸಾಲಿಡ್ ಆಗಿ ಕಾಂಗ್ರೆಸ್ ಮತ್ತು NCP ಅಭ್ಯರ್ಥಿಗಳಿಗೆ ಬಿದ್ದಿದ್ದಾವೆ. ಆದರೆ ಇಂಡಿ ಮೈತ್ರಿಕೂಟದ ಮತಗಳು ಉದ್ಧವ್ಗೆ ಬಿದ್ದಿಲ್ಲ. ಹಾಗಾಗಿ ಇನ್ನೂ 4 ರಿಂದ 5 ಸೀಟ್ಗಳನ್ನು ಗೆಲ್ಲಬಹುದಾಗಿದ್ದಂತಹ ಸೀಟ್ಗಳನ್ನೇ ಶಿವಸೇನೆ ಉದ್ಧವ್ ಠಾಕ್ರೆ ಬಣ ಕಳೆದುಕೊಂಡಿದೆ. ಇದು ಉದ್ಧವ್ ಠಾಕ್ರೆ ಅವರ ಕೋಪಕ್ಕೆ ಕಾರಣ ಆಗಿರೋದು. ಮೇಲಾಗಿ ಶರದ್ ಪವಾರ್ ಅವರನ್ನು ಮೀಟ್ ಆಗೋಕೆ ಹೋಗಿದ್ದಾಗ ಆದ ಅವಮಾನ ಸಹ ಉದ್ಧವ್ ಠಾಕ್ರೆ ಅವರ ಮನಸ್ಸಿನಲ್ಲಿ ಇದೆ ಅಂತ ಹೇಳಲಾಗ್ತಾ ಇದೆ. ನೀವು ಗಮನಿಸಬಹುದು, ಮೊನ್ನೆ ನಡೆದಂತಹ ಇಂಡಿ ಮೈತ್ರಿಕೂಟದ ಸಭೆಯಲ್ಲಿ ಉದ್ಧವ್ ಠಾಕ್ರೆ ಆಬ್ಸೆಂಟ್ ಆಗಿದ್ರು. ಈ ಮೂಲಕ ಅವರು ಸ್ಪಷ್ಟವಾಗಿ ಸಂದೇಶ ಕೊಡ್ತಾ ಇದ್ದಾರೆ, ನಾನು ಇಂಡಿ ಮೈತ್ರಿಕೂಟದಲ್ಲಿ ಮುಂದುವರಿಯೋದಿಲ್ಲ. ಆ ಕಡೆ ಅಮಿತ್ ಶಾ ಅವರು ಸಹ ದಾಳ ಉರುಳಿಸಿದ್ದಾರೆ. ಮಹಾರಾಷ್ಟ್ರದ ನಾಯಕರಿಗೆ ಟಾಸ್ಕ್ ಕೊಟ್ಟಿದ್ದಾರೆ, ಹೇಗಾದ್ರೂ ಮಾಡಿ ಉದ್ಧವ್ರನ್ನ NDA ಕೂಟಕ್ಕೆ ಕರೆತನ್ನಿ.
ಉದ್ಧವ್ ಠಾಕ್ರೆ ಸೇರೋದ್ರ ಮೂಲಕ 9 ಜನರ ಬಲ ಹೆಚ್ಚಿನದಾಗಿ ಎನ್ಡಿಎ ಮೈತ್ರಿಕೂಟಕ್ಕೆ ಸಿಕ್ಕಂತಾಗುತ್ತೆ. ಇದು ಮುಂಬರಲಿರ್ತಕ್ಕಂತಹ ಈ ಇಯರ್ ಎಂಡ್ ಅಲ್ಲಿ 2024ರ ಕೊನೆಯಲ್ಲಿ ಮಹಾರಾಷ್ಟ್ರಕ್ಕೆ ಅಸೆಂಬ್ಲಿಗೆ ಎಲೆಕ್ಷನ್ ನಡೀತಾ ಇದೆ. ಅದಕ್ಕೂ ಸಹ ಬಿಜೆಪಿಗೆ ಅನುಕೂಲ ಆಗುತ್ತೆ ಅನ್ನೋದು ಕೇಂದ್ರ ನಾಯಕತ್ವದ ಈ ನಿರ್ಧಾರದ ಹಿಂದಿರ್ತಕ್ಕಂತ ಕಾರಣ. ಇದೆಲ್ಲವೂ ಸಾಧ್ಯವಾದರೆ ಮುಂಬರಲಿರುವ ಇನ್ನು ಕೆಲವೇ ದಿನಗಳಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ 1 ರಿಂದ 1.5 ತಿಂಗಳಲ್ಲೇ ಬಿಜೆಪಿಯ ಸಂಖ್ಯೆ ಹೆಚ್ಚಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸ್ನೇಹಿತರೆ, ನೀವು ಕೇಳ್ಬೋದು, ಎನ್ ಡಿ ಎ ಮೈತ್ರಿಕೂಟ ಈಗಾಗ್ಲೇ ಮೆಜಾರಿಟಿ ಇದೆಯಲ್ಲ, ಆಪರೇಷನ್ ಮತ್ತೆ ಯಾಕೆ ಮಾಡ್ಬೇಕು ಅಂತ. ಸ್ನೇಹಿತರೆ, 2014 ಮತ್ತು 19ರಲ್ಲಿ ಮುಗಿಯದೆ ಉಳಿದಿರತಕ್ಕಂತ ಯೋಜನೆಗಳ ಅನುಷ್ಠಾನ ಮಾಡಬೇಕಾಗಿದೆ. 2047ಕ್ಕೆ ವಿಕಸಿತ ಭಾರತದ ಪರಿಕಲ್ಪನೆ ಏನಿದೆ ಮೋದಿ ಅವರದ್ದು, ಅದು ಸಾಕಾರವಾಗಬೇಕಾದರೆ ಸ್ವಂತ ಬಲದ ಸರ್ಕಾರ ಇರಲೇಬೇಕು. ಅನೇಕ ಬಿಲ್ಗಳನ್ನು ಪಾಸ್ ಮಾಡಬೇಕಾಗಿದೆ. ಮುಂದೊಂದು ದಿನ ಎನ್ ಡಿ ಎ ಅಂಗಪಕ್ಷಗಳಾಗಿರ್ತಕ್ಕಂಥ ಟಿಡಿಪಿ ಮತ್ತು ಜೆಡಿಯುನವರು ಆ ಬಿಲ್ಗಳಿಗೆ ಅಡ್ಡಿ ಉಂಟು ಮಾಡಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಈ ಹಿಂದೆ ಈ ಇಬ್ಬರು ನಾಯಕರು ಎನ್ ಡಿ ಎ ಕೂಟನ ತೊರೆದಿದ್ದು ಉಂಟು. ಯಾವುದೇ ಕಾರಣಕ್ಕೂ ಟಿಡಿಪಿ ಮತ್ತು ಜೆಡಿಯುನ ಸಂಪೂರ್ಣವಾಗಿ ನಂಬುವಂತಿಲ್ಲ. ಹಾಗಾಗಿ ಬಿಜೆಪಿ ಅವರು ಬಹುಮತಕ್ಕೆ ಬೇಕಾಗಿರ್ತಕ್ಕಂತಹ ಸಂಖ್ಯೆಗಳನ್ನ ಕೂಡಿಸುವುದರಲ್ಲಿ ಈಗ ನಿರತರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೀವು ಕರ್ನಾಟಕದ್ದೇ ಉದಾಹರಣೆ ತೆಗೆದುಕೊಳ್ಳಿ. 17 ಜನರನ್ನು ಬಿಜೆಪಿ ಅವರು ಆಪರೇಷನ್ ಕಮಲದ ಮೂಲಕ ಬಿಜೆಪಿಗೆ ಕರೆತಂದ್ರು. ಅದರಲ್ಲಿ ಸುಮಾರು ಜನ ಗೆದ್ರು, ಸರ್ಕಾರ ಸುಭದ್ರ ಆಯ್ತು ಕೂಡ. ಅದೇ ರೀತಿ ಆಪರೇಷನ್ ಕಮಲವನ್ನು ಈಗ ಕೇಂದ್ರದಲ್ಲಿ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಅದು ಇನ್ನೇನು ಕಾರ್ಯರೂಪಕ್ಕೆ ಬರಲಿದೆ. ಈಗ ಟಿಡಿಪಿಯಿಂದ ಮತ್ತೊಂದು ತಕರಾರು ಎದ್ದಿದೆ. ಸ್ಪೀಕರ್ ಪೋಸ್ಟ್ ಅನ್ನು ನಮಗೆ ಕೊಡಬೇಕು ಅಂತ. ಆದ್ರೆ ಬಿಜೆಪಿಯವರು ಪಟ್ಟು ಹಿಡಿದಿದ್ದಾರೆ, ಯಾವುದೇ ಕಾರಣಕ್ಕೂ ಸ್ಪೀಕರ್ ಹುದ್ದೆನ ಟಿಡಿಪಿಗೆ ಕೊಡೋದಿಕ್ಕೆ ಆಗೋದಿಲ್ಲ, ಅದು ನಮ್ಮ ಬಳಿಯೇ ಇರುತ್ತೆ ಅಂತ. ಸ್ನೇಹಿತರೆ, ಸ್ಪೀಕರ್ ಪೋಸ್ಟ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು 1998ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ವಿಶ್ವಾಸಮತ ಸಾಬೀತುಪಡಿಸಬೇಕಾಗಿತ್ತಲ್ಲ. ಆ ಸಂದರ್ಭದಲ್ಲಿ ಸ್ಪೀಕರ್ ಅವರು ತೆಗೆದುಕೊಂಡಿರ್ತಕ್ಕಂಥ ಒಂದು ತಪ್ಪು ನಿರ್ಧಾರ ಅಟಲ್ ಬಿಹಾರಿ ವಾಜಪೇಯಿ ಅವರ ಎನ್ ಡಿ ಎ ಸರ್ಕಾರದ ಪತನಕ್ಕೆ ಕಾರಣ ಆಗಿತ್ತು. ಅಂತ ಘಟನೆ ಮತ್ತೆ ಮರುಕಳಿಸಬಾರದು ಅಂದ್ರೆ ಸ್ಪೀಕರ್ ಸ್ಥಾನ ಬಿಜೆಪಿಯಲ್ಲೇ ಉಳಿಯಬೇಕಾಗತ್ತೆ. ಈಗ ಬೇರೆ ಬಿಜೆಪಿಗೆ ಬಹುಮತ ಬಂದಿಲ್ಲ, ಪೂರ್ಣ ಬಹುಮತ ಬಂದಿಲ್ಲ. ಮುಂದೊಂದು ದಿವಸ ಆಪರೇಷನ್ ಕಮಲ ಮಾಡೋ ಪರಿಸ್ಥಿತಿ ಬಂದಾಗ ಸದಸ್ಯರ ಕ್ವಾಲಿಫಿಕೇಶನ್ ಮ್ಯಾಟರ್ ಆಗುತ್ತೆ. ಆಗ ಬಿಜೆಪಿಯ ಪರ ನಿರ್ಧಾರ ತೆಗೆದುಕೊಳ್ಳುವಂತ ಸ್ಪೀಕರ್ ಬೇಕಾಗುತ್ತೆ. ಟಿಡಿಪಿಗೆ ಏನಾದ್ರು ಸ್ಪೀಕರ್ ಪೋಸ್ಟ್ ಕೊಟ್ರೆ ಮುಂದೆ ಕೈ ಎತ್ತಿದ್ರೆ ಏನ್ ಮಾಡ್ತೀರಾ? ಸರ್ಕಾರಕ್ಕೆ ಕಂಟಕ. ಆವಾಗ ಸರ್ಕಾರ ಭದ್ರವಾಗಿರ್ಬೇಕಾದ್ರೆ ಸ್ಪೀಕರ್ ಪೋಸ್ಟ್ ಸಹ ಬಿಜೆಪಿಯ ಕಡೆಗೆ ಇರ್ಬೇಕಾಗತ್ತೆ. ಅಂದರೆ ಅವರ ನಿರ್ಧಾರವನ್ನು ಪುಷ್ಟೀಕರಿಸುವಂತ ಸ್ಪೀಕರೇ ಇರ್ಬೇಕಾಗತ್ತೆ. ಆಂಧ್ರದ ಬಿಜೆಪಿ ನಾಯಕಿ ಪುರಂದರೇಶ್ವರಿ ಅವರಿಗೆ ಸ್ಪೀಕರ್ ಪೋಸ್ಟ್ ಈಗ ಕೊಡಬಹುದು ಅನ್ನೋ ಚರ್ಚೆಗಳು ಶುರುವಾಗಿವೆ. ಪುರಂದರೇಶ್ವರಿ ಅವರು ನಾರಾ ಚಂದ್ರಬಾಬು ನಾಯ್ಡು ಅವರ ಸಂಬಂಧಿಕರು ಕೂಡ. ಅವರನ್ನೇನಾದ್ರೂ ಸ್ಪೀಕರ್ ಮಾಡಿದ್ರೆ ಚಂದ್ರಬಾಬು ನಾಯ್ಡು ಯಾವುದೇ ಆಕ್ಷೇಪ ಎತ್ತಲಾರರು ಅನ್ನೋದು ಬಿಜೆಪಿಯ ಪ್ಲಾನ್. ಸ್ನೇಹಿತರೆ, ಕಾದು ನೋಡೋಣ. ಇನ್ನು ಕೆಲವೇ ದಿನಗಳಲ್ಲಿ ಬಿಜೆಪಿ ತನ್ನ ಸ್ವಂತ ಬಲದ ಮೇಲೆ ಯಾವುದೇ ಮಿತ್ರ ಪಕ್ಷದ ಸಪೋರ್ಟ್ ಇಲ್ಲದಂತಹ 272 ಸಂಖ್ಯೆಯನ್ನು ತಲುಪುತ್ತೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ನಲ್ಲಿ ಬರೆದು ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.